ಆತ್ಮೀಯ ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ ನಾನು ನಿಮಗೆ ಅಜಂತಾ ಗುಹಾಂತರ ದೇವಾಲಯಗಳನ್ನು ತೋರಿಸ್ತೀನಿ. ಹಾಗೆ ಅವುಗಳ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ತಿಳಿಸ್ತೀನಿ. ಭಾರತೀಯ ಗೋಡೆ ಬರಹಗಳಿಗೆ ಪ್ರಸಿದ್ಧವಾದಂತಹ ಈ ಅಜಂತಾ ಗುಹಾಂತರ ದೇವಾಲಯಗಳು ಇರುವುದು ಮಹಾರಾಷ್ಟ್ರ ರಾಜ್ಯದ ಔರಂಗಾಬಾದ್ ಜಿಲ್ಲೆಯ ಅಜಂತಾ ಗ್ರಾಮದಿಂದ 7 ಕಿಲೋಮೀಟರ್ ದೂರದಲ್ಲಿರುವಂತಹ ಪಶ್ಚಿಮ ಘಟ್ಟದ ಜ್ವಾಲಾಮುಖಿ ಪರ್ವತಗಳಲ್ಲಿ ಇವುಗಳನ್ನು ನಿರ್ಮಿಸಲಾಗಿದೆ. ಸುಮಾರು 2000 ವರ್ಷಗಳ ಹಿಂದಿನ ಇತಿಹಾಸ ಇರುವಂತಹ ಈ ಅಜಂತಾ ಗುಹಾಂತರ ದೇವಾಲಯಗಳ ನಿರ್ಮಾಣ ಕಾರ್ಯವು ಕ್ರಿಸ್ತಶಕ ಪೂರ್ವ 2ನೇ ಶತಮಾನದಿಂದ ಆರಂಭವಾಗಿ ಕ್ರಿಸ್ತಶಕ 7ನೇ ಶತಮಾನದವರೆಗೂ ಮುಂದುವರಿಯಿತು. ಈ ಅಜಂತಾ ಗುಹಾಂತರ ದೇವಾಲಯಗಳ ನಿರ್ಮಾಣ ಕಾರ್ಯವು ಶಾತವಾಹನರಿಂದ ಆರಂಭವಾಗಿ ಅವರ ನಂತರ ಬಂದಂತಹ ರಾಜಮನೆತನಗಳಾದ ವಾಕಟಕರು ಹಾಗೂ ಚಾಲುಕ್ಯರು ಈ ನಿರ್ಮಾಣ ಕಾರ್ಯವನ್ನು ತಮ್ಮ ಆಳ್ವಿಕೆಯ ಕಾಲಾವಧಿಯಲ್ಲಿ ಮುಂದುವರಿಸಿಕೊಂಡು ಬಂದರು. ಆದರೆ ನಂತರ ಬಂದಂತಹ ರಾಷ್ಟ್ರಕೂಟರ ಕಾಲಾವಧಿಯಲ್ಲಿ, ಅಂದರೆ 9ನೇ ಶತಮಾನದ ಆದಿಭಾಗದಲ್ಲಿ ಈ ಗುಹಾಂತರ ದೇವಾಲಯಗಳ ನಿರ್ಮಾಣ ಕಾರ್ಯ ನಿಂತು ಹೋಯಿತು. ಇದಕ್ಕೆ ಸ್ಪಷ್ಟವಾದ ಕಾರಣ ತಿಳಿಯದೇ ಇದ್ದರೂ ಅವತ್ತಿನ ಕಾಲಕ್ಕೆ ಬೌದ್ಧ ಧರ್ಮಕ್ಕೆ ರಾಜ್ಯಾಶ್ರಯ ಸಿಗದ ಕಾರಣ ಈ ಕೆಲಸ ಅಲ್ಲಿಯೇ ನಿಂತಿರಬಹುದೆಂದು ಅಂದಾಜಿಸಲಾಗಿದೆ. ಗೋಡೆಗಳ ಮೇಲಿನ ಶಿಲಾರಚನೆ, ವಿನ್ಯಾಸ ಹಾಗೂ ಶಿಲ್ಪ ಮೌಲ್ಯಕ್ಕೆ ವಿಶ್ವ ಮನ್ನಣೆಯನ್ನು ಗಳಿಸಿದಂತಹ ಈ ಗುಹಾಂತರ ದೇವಾಲಯಗಳು ಸುಮಾರು 8 ಶತಮಾನಗಳ ಕಾಲ ಪ್ರಕೃತಿಯ ಮಡಿಲಲ್ಲಿ ಮುಚ್ಚಿ ಹೋಗಿದ್ದವು. ಅವುಗಳ ಮೇಲೆ ಗಿಡ ಮರ ಪೊದೆಗಳು ಬೆಳೆದು ಮಾನವ ಸ್ಮೃತಿಗೋಚರದಿಂದ ಅವುಗಳು ಕಣ್ಮರೆಯಾಗಿದ್ದವು. ಹಾಗಿದ್ದರೆ ಈ ಗುಹಾಂತರ ದೇವಾಲಯಗಳು ಮತ್ತೆ ಕಾಣಿಸಿಕೊಂಡಿದ್ದು ಹೇಗೆಂದರೆ, 1819ರಲ್ಲಿ ಈ ಪ್ರದೇಶವು ಹೈದರಾಬಾದ್ ನಿಜಾಮನ ಆಳ್ವಿಕೆಯ ಅಧೀನದಲ್ಲಿತ್ತು. ಆಗ ಆ ಸ್ಥಳ ದಟ್ಟವಾದ ಕಾಡು ಹಾಗೂ ಪ್ರಾಣಿ ಪಕ್ಷಿಗಳ ಬೀಡಾಗಿತ್ತು. ಆ ದಿನಮಾನಗಳಲ್ಲಿ ರಾಜರು ಹಾಗೂ ಅವರ ಪ್ರತಿನಿಧಿಗಳು ಮತ್ತು ಬ್ರಿಟಿಷ್ ಅಧಿಕಾರಿಗಳು ಇಲ್ಲಿಗೆ ಮೋಜಿನ ಬೇಟೆಗಾಗಿ ಬರುತ್ತಿದ್ದರು. ಹೀಗೆ ಇಲ್ಲಿಗೆ ಬೇಟೆಗಾಗಿ ಬಂದಂತಹ ಬ್ರಿಟಿಷ್ ಅಧಿಕಾರಿ ಜಾನ್ ಸ್ಮಿತ್ ಹಾಗೂ ಆತನ ಸಂಗಡಿಗರು ಅಲ್ಲಿ ಅವರು ಹುಲಿಯೊಂದನ್ನು ನೋಡಿ ಅದನ್ನು ಬೇಟೆಯಾಡಲು ಹೋದಾಗ ಅವರಿಗೆ ಅಲ್ಲಿ ಅದ್ಭುತ ಗುಹೆಯೊಂದರ ದರ್ಶನವಾಗುತ್ತದೆ. ಆ ಗುಹೆಯಲ್ಲಿ ಬಿಡಿಸಿದಂತಹ ಚಿತ್ರಕಲೆಗಳು ಹಾಗೂ ಶಿಲ್ಪಕಲೆಗಳು ಅವರಿಗೆ ಆಕರ್ಷಕವಾಗಿ ಕಾಣುತ್ತೆ. ಆದರೆ ಅಲ್ಲಿಯ ಗುಹೆಗಳು ಅರ್ಧ ನೀರು ಮತ್ತು ಮಣ್ಣಿನಿಂದ ಮುಚ್ಚಿ ಹೋಗಿರುತ್ತವೆ. ಈ ವಿಷಯವನ್ನು ಜಾನ್ ಸ್ಮಿತನು ಬ್ರಿಟಿಷ್ ಅಧಿಕಾರಿಗಳಿಗೆ ಹಾಗೂ ಹೈದರಾಬಾದ್ ನಿಜಾಮನಿಗೆ ತಿಳಿಸ್ತಾನೆ. ನಂತರ ಆ ಸ್ಥಳವನ್ನು ಉತ್ಖನನ ಮಾಡಿದಾಗ ಅಲ್ಲಿ 30 ಗುಹಾಂತರ ದೇವಾಲಯಗಳು ಪತ್ತೆಯಾಗುತ್ತವೆ. ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದ ಈ 30 ಗುಹಾಂತರ ದೇವಾಲಯಗಳು ಭಾರತದಲ್ಲಿ ಬೌದ್ಧ ಧರ್ಮದ ಏಳಿಗೆ ಹಾಗೂ ಅವನತಿ ಈ ಎರಡರ ಬಗ್ಗೆಯೂ ನಮಗೆ ಮಾಹಿತಿಯನ್ನು ತಿಳಿಸುತ್ತವೆ. ಈ 30 ಗುಹಾಂತರ ದೇವಾಲಯಗಳಲ್ಲಿ ಕೆಲವು ಪರಿಪೂರ್ಣವಾಗಿವೆ, ಕೆಲವು ಅಪರಿಪೂರ್ಣವಾಗಿವೆ. ಇದಕ್ಕೆ ಕಾರಣ ಏನಿರಬಹುದಂದರೆ, ಅಂದಿನ ಕಾಲಾವಧಿಯಲ್ಲಿ ನಿರ್ಮಾಣ ಕಾರ್ಯಕ್ಕೆ ರಾಜ್ಯಾಡಳಿತದ ಸಹಾಯ ಹಾಗೂ ವಿರೋಧವೂ ಕಾರಣವಾಗಿರಬಹುದು. ಈ ಗುಹಾಂತರಗಳಲ್ಲಿ ಕೆಲವು ಚೈತ್ಯ ಗುಹಾಂತರಗಳಾಗಿವೆ, ಕೆಲವು ವಿಹಾರ ಗುಹಾಂತರಗಳಾಗಿವೆ. ಇಲ್ಲಿ ಚೈತ್ಯ ಎಂದರೆ ಬೌದ್ಧ ಭಿಕ್ಷುಗಳ ಪ್ರಾರ್ಥನಾ ಮಂದಿರಗಳು, ವಿಹಾರ ಎಂದರೆ ಬೌದ್ಧ ಭಿಕ್ಷುಗಳ ವಿಶ್ರಾಂತಿ ಸ್ಥಳಗಳು. ಕೆಲವು ಗುಹಾಲಯಗಳು ಬೌದ್ಧ ಧರ್ಮದ ಹೀನಾಯನ ಪದ್ಧತಿಯನ್ನು ಒಳಗೊಂಡಿವೆ, ಇನ್ನು ಕೆಲವು ಗುಹಾಲಯಗಳು ಬೌದ್ಧ ಧರ್ಮದ ಮಹಾಯಾನ ಪದ್ಧತಿಯನ್ನು ಒಳಗೊಂಡಿವೆ. ಇಲ್ಲಿ ಕೆಲವು ಗುಹಾಂತರಗಳು 2 ಅಂತಸ್ತುಗಳನ್ನು ಸಹ ಹೊಂದಿವೆ. ಇಲ್ಲಿ 16 ಗುಹಾಂತರಗಳಲ್ಲಿ ಗೋಡೆ ಕೆತ್ತನೆ ಇದೆ. 9, 10, 12, 13, 15ನೇ ಗುಹಾಂತರಗಳು ಮೊದಲು ನಿರ್ಮಾಣಗೊಂಡಂತಹ ಗುಹಾಂತರ ದೇವಾಲಯಗಳಾಗಿವೆ. 1, 2, 16, 17 ಮತ್ತು 19ನೇ ಗುಹಾಂತರಗಳು ಅತ್ಯುತ್ತಮ ಕುಶಲತೆಯನ್ನು ಹೊಂದಿದ ಗುಹಾಂತರಗಳಾಗಿವೆ. ಇಲ್ಲಿ ಅಚ್ಚರಿಯ ಮಾಹಿತಿ ಏನೆಂದರೆ, ಈ ಗುಹಾಂತರ ದೇವಾಲಯಗಳು ಜ್ವಾಲಾಮುಖಿಯಿಂದ ನಿರ್ಮಿತವಾದಂತಹ ಬಂಡೆಗಳನ್ನು ಒಳಗೊಂಡಿವೆ. ಇದಕ್ಕೆ ಸಾಕ್ಷಿ ಎಂಬಂತೆ ಇಲ್ಲಿನ ಕೆಲವು ಗುಹಾಂತರಗಳಲ್ಲಿ ಜ್ವಾಲಾಮುಖಿಯ ಲಾವ ತಣ್ಣಗಾಗಿರುವ ಕುರುಹು ನಮಗೆ ಕಂಡುಬರುತ್ತೆ. 2000 ವರ್ಷಗಳ ಹಿಂದೆಯೇ ಜ್ವಾಲಾಮುಖಿಯ ಲಾವವನ್ನು ತಣ್ಣಗಾಗಿಸುವಂತಹ ತಂತ್ರಜ್ಞಾನ ನಮ್ಮ ಭಾರತೀಯರಿಗೆ ತಿಳಿದಿತ್ತು ಎಂಬುದೇ ಇಲ್ಲಿ ಅಚ್ಚರಿಯ ಸಂಗತಿ ಅಂತ ಹೇಳಬಹುದು.
ಕಾಲ ಮತ್ತು ಪ್ರಕೃತಿಯ ಹೊಡೆತದಿಂದ ಇಲ್ಲಿನ ಕೆಲವು ಚಿತ್ರಗಳು ಹಾಗೂ ಶಿಲ್ಪಕಲೆಗಳು ನಾಶಗೊಂಡಿವೆ. ಆದರೂ 2000 ವರ್ಷಗಳ ಹಿಂದಿನ ಚಿತ್ರಗಳ ಬಣ್ಣ ಇವತ್ತಿಗೂ ನಮಗೆ ನೋಡಲು ಸಿಗುತ್ತದೆ ಎಂದರೆ ಅವುಗಳ ತಯಾರಿಕೆ ಗುಣಮಟ್ಟ ಯಾವ ರೀತಿ ಇತ್ತು ಅಂತ ಇಲ್ಲಿ ನಮಗೆ ತಿಳಿಯುತ್ತೆ. ಗುಹಾಂತರ ದೇವಾಲಯವನ್ನು ನೋಡಲು ಹೋಗಬೇಕಾದ್ರೆ ಮೊದಲು ಬೆಟ್ಟವನ್ನು ಹತ್ಕೊಂಡು ಹೋಗುವಂತಹ ದಾರಿ ಇದು. ಬೇಸಿಗೆಯ ಬಿಸಿಲಿಗೆ ಗಿಡಮರಗಳೆಲ್ಲ ಒಣಗಿಬಿಟ್ಟಿವೆ. ಮಳೆಗಾಲದಲ್ಲಿ ಈ ದೃಶ್ಯ ನೋಡಲು ಅತ್ಯದ್ಭುತ. ಇದು ಅಜಂತಾದ 1ನೆಯ ಗುಹಾಂತರ ದೇವಾಲಯ. ಅತ್ಯುತ್ತಮ ಕುಶಲತೆಯನ್ನು ಹೊಂದಿರುವ ಗುಹಾಂತರಗಳಲ್ಲಿ ಇದು ಕೂಡ ಒಂದಾಗಿದೆ. ಇದು ಬೌದ್ಧ ಧರ್ಮದ ವಿಹಾರ ಶೈಲಿಯಲ್ಲಿರುವಂತಹ ಗುಹಾಂತರ. ಇದು 4ನೆಯ ಗುಹಾಂತರ ದೇವಾಲಯ. ಇಲ್ಲಿರುವ 30 ಗುಹಾಂತರ ದೇವಾಲಯಗಳಲ್ಲಿ ಅತಿ ದೊಡ್ಡ ಗುಹಾಂತರ ದೇವಾಲಯ ಇದಾಗಿದೆ. ಇದು ಕೂಡ ಬೌದ್ಧ ಧರ್ಮದ ವಿಹಾರ ಶೈಲಿಯಲ್ಲಿರುವಂತಹ ಗುಹಾಂತರವಾಗಿದೆ. ಈ ಗುಹಾಂತರದ ಒಳಗಡೆ 28 ಕಂಬಗಳನ್ನು ಒಳಗೊಂಡಿದೆ ಹಾಗೂ ಗರ್ಭಗುಡಿಯಲ್ಲಿ ಗೌತಮ್ ಬುದ್ಧನ ಮೂರ್ತಿ ಇದೆ. ಈ ಗುಹಾಂತರದ ಒಳಗಡೆ ಲಾವಾರಸ ಬಂದಿರುವಂತಹ ಕುರುಹು ಇದೆ. ಇದು ಅಪೂರ್ಣವಾದಂತಹ ಗುಹಾಂತರವಾಗಿದೆ. ಇದು 6ನೇ ಗುಹಾಂತರ ದೇವಾಲಯ. ಇದು 2 ಅಂತಸ್ತುಗಳನ್ನು ಒಳಗೊಂಡಂತಹ ವಿಹಾರವಾಗಿದೆ. ಈ ಗುಹಾಂತರದ ಒಳಗಡೆ ವಿವಿಧ ಭಂಗಿಯಲ್ಲಿರುವ 100 ಸಂಖ್ಯೆಯ ಬುದ್ಧನ ವಿಗ್ರಹಗಳಿವೆ. ಇದು 7ನೇ ಗುಹಾಂತರ ದೇವಾಲಯ. ಇದರಲ್ಲಿ ವಿನ್ಯಾಸ ಹಾಗೂ ಸ್ತಂಭಗಳು ವಿಭಿನ್ನವಾದಂತಹ ಶೈಲಿಯಲ್ಲಿವೆ.
ಇದು 8ನೆಯ ಗುಹಾಂತರ ದೇವಾಲಯ. ಈ ಗುಹೆಯ ಒಳಗೆ ವಿದ್ಯುತ್ ಸೌಲಭ್ಯವನ್ನು ಒದಗಿಸಲಾಗಿರುತ್ತದೆ. ಇದು 9ನೆಯ ಗುಹಾಂತರ ದೇವಾಲಯವಾಗಿದೆ. ಈ ಗುಹಾಂತರವು ಚೈತ್ಯ ಅಂಕಣವನ್ನು ಹೊಂದಿದೆ. ಅಂದರೆ ಬೌದ್ಧ ಭಿಕ್ಷುಗಳ ಪ್ರಾರ್ಥನಾ ಮಂದಿರ ಇದಾಗಿದೆ. ಈ 9ನೆಯ ಗುಹಾಂತರದ ಒಳಗಡೆ ಈ ರೀತಿಯಾಗಿದೆ. ಈ ಗುಹೆಯ ಗೋಡೆಗಳು ಹಾಗೂ ಕಂಬಗಳ ಮೇಲೆ ದೈನಂದಿನ ಜೀವನಕ್ಕೆ ಸಂಬಂಧಿಸಿದ ವಿಷಯಗಳನ್ನೊಳಗೊಂಡ ಹಲವಾರು ಕಲಾಕೃತಿಗಳು ಇಲ್ಲಿವೆ. ಇದು 10ನೆಯ ಗುಹಾಂತರ ದೇವಾಲಯವಾಗಿದೆ. ಈ ಗುಹಾಂತರ ಅತ್ಯಂತ ಹಳೆಯದು ಹಾಗೂ ಅಜಂತಾದಲ್ಲಿರುವ 30 ಗುಹಾಂತರಗಳಲ್ಲಿ ಪ್ರಾರಂಭದಲ್ಲಿ ನಿರ್ಮಾಣವಾದಂಥ ಗುಹಾಂತರ ಇದಾಗಿದೆ. ಅಂದರೆ ಕ್ರಿಸ್ತಶಕ ಪೂರ್ವ 2ನೇ ಶತಮಾನದಲ್ಲಿ ಈ ಗುಹಾಂತರ ನಿರ್ಮಾಣವಾಗಿದೆ. ಇದು ಕೂಡ ಚೈತ್ಯ ಅಂಕಣವಾಗಿದ್ದು ಒಳಗಡೆ ನೋಡಲು 9ನೇ ಗುಹಾಂತರದಂತೆಯೇ ಇದೆ. ಆದರೆ ಅದಕ್ಕಿಂತಲೂ ಸ್ವಲ್ಪ ದೊಡ್ಡದಾಗಿದೆ. ಇದು 11ನೆಯ ಗುಹಾಂತರ ದೇವಾಲಯ. ಈ ಗುಹಾಲಯದಲ್ಲಿ ಕೇವಲ ಕೆಲವು ಚಿತ್ರಗಳು ಮಾತ್ರ ಉಳಿದುಕೊಂಡಿವೆ. ಇದು 12ನೆಯ ಗುಹಾಂತರವಾಗಿದ್ದು ಹೀನಾಯನ ವಿಹಾರ ಶೈಲಿಯಲ್ಲಿದೆ. ಇದು 13ನೆಯ ಗುಹಾಂತರವಾಗಿದ್ದು ಈ ಗುಹೆಯನ್ನು ಭಾರತೀಯ ದಾಖಲೆಗಳ ಇಲಾಖೆಯು ಸಂಗ್ರಹಗಾರವಾಗಿ ಉಪಯೋಗಿಸಿದೆ. ಇದು 15ನೆಯ ಗುಹಾಂತರ ದೇವಾಲಯ. ಇದು 16ನೆಯ ಗುಹಾಂತರ ದೇವಾಲಯವಾಗಿದ್ದು ಈ ಸ್ಥಳದಲ್ಲಿ ನದಿಯ ಸುಂದರವಾದ ನೋಟ ಕಾಣುತ್ತದೆ.
17ನೆಯ ಗುಹಾಂತರವಾಗಿದ್ದು, ಇದರ ವಿನ್ಯಾಸವನ್ನು ಸಹ ಗುಹಾಂತರ 16ರಂತೆಯೇ ಮಾಡಲಾಗಿದೆ. ಈ ಗುಹಾಂತರದ ಮುಂದೆ ಸುರಂಗ ಮಾರ್ಗವನ್ನು ಹೊಂದಿದೆ. ಈ ಗುಹಾಂತರದ ಮುಂಭಾಗದ ಮಾಳಿಗೆಯ ಮೇಲೆ ಬಿಡಿಸಿದಂತಹ ಚಿತ್ರಕಲೆಗಳು. ಹದಿನೇಳನೆಯ ಗುಹಾಂತರ ದೇವಾಲಯದ ಒಳಗಿನ ದೃಶ್ಯವಿದು. ಇದು 19ನೆಯ ಗುಹಾಂತರವಾಗಿದ್ದು, ಬೌದ್ಧ ಧರ್ಮದ ಮಹಾಯಾನದ ಚೈತ್ಯವಾಗಿದೆ. ಈ ಗುಹಾಂತರದ ಮುಂಭಾಗವನ್ನು ಹಲವು ಬೌದ್ಧ ವಿಗ್ರಹಗಳೊಂದಿಗೆ ಅತ್ಯಂತ ಸುಂದರವಾಗಿಯೂ ಭವ್ಯವಾಗಿಯೂ ರಚಿಸಲಾಗಿದೆ. ಈ ಗುಹಾಲಯದ ಒಳಗಿನ ಶಿಲ್ಪಕಲೆ ಹಾಗೂ ಚಿತ್ರಕಲೆಯ ದೃಶ್ಯವಿದು. ಇದು 20ನೆಯ ಗುಹಾಂತರವಾಗಿದೆ. ಈ ಗುಹಾಂತರದ ಒಳಗಡೆಯೂ ಸಹ ಉತ್ತಮವಾದ ಚಿತ್ರಕಲೆ ಹಾಗೂ ವಾಸ್ತುಶಿಲ್ಪವನ್ನು ಕಾಣಬಹುದು. ಇದು 21ನೆಯ ಗುಹಾಂತರವಾಗಿದೆ. ಈ ಗುಹಾಂತರದ ಒಳಗಡೆಯೂ ಸಹ ಅನೇಕ ಸುಂದರವಾದ ಚಿತ್ರಗಳು ಹಾಗೂ ಆಕರ್ಷಕವಾದ ಕೆತ್ತನೆಗಳಿವೆ.
23ನೆಯ ಗುಹಾಂತರವಾಗಿದೆ. ಈ ಗುಹಾಂತರವು ಅಪೂರ್ಣವಾದ ಗುಹಾಂತರವಾಗಿದೆ. ಇಲ್ಲಿ ಗರ್ಭಗುಡಿಯಲ್ಲಿ ಬುದ್ಧನ ವಿಗ್ರಹವೂ ಇರುವುದಿಲ್ಲ. ಇದು 24ನೆಯ ಗುಹಾಂತರವಾಗಿದೆ. ಈ ಗುಹಾಂತರವೂ ಸಹ ಅಪೂರ್ಣವಾಗಿದೆ. ಇದು 26ನೆಯ ಗುಹಾಂತರವಾಗಿದೆ. ಇದೂ ಸಹ ಗುಹಾಂತರ 19ರಂತೆಯೇ ಶಿಲ್ಪಕಲೆಗಳನ್ನು ಒಳಗೊಂಡಿದೆ. ಈ ಗುಹಾಂತರದ ಒಳಗಿನ ಕಲಾಕೃತಿಯ ದೃಶ್ಯವಿದು. ಈ ಗುಹೆಯಲ್ಲಿ ಮಲಗಿರುವ ಬುದ್ಧನ ವಿಗ್ರಹವಿದೆ. ಹಾಗೆಯೇ ಆ ವಿಗ್ರಹದ ಮೇಲ್ಗಡೆ ಸ್ವಾಗತಿಸುತ್ತಿರುವ ದೇವತೆಗಳು ಹಾಗೂ ವಿಗ್ರಹದ ಕೆಳಗಡೆ ದುಃಖಿಸುತ್ತಿರುವ ಜನರ ದೃಶ್ಯವಿದೆ. ಅಂದಿನ ಕಾಲದ ಶಿಲ್ಪಿಗಳ ಚಾತುರ್ಯ ಹಾಗೂ ಚಿತ್ರಕಲಾಕಾರರ ನೈಪುಣ್ಯತೆಯನ್ನು ಪ್ರತಿಬಿಂಬಿಸುವಂತಹ ಈ ಅಜಂತಾ ಗುಹಾಂತರ ದೇವಾಲಯಗಳನ್ನು 1983ರಲ್ಲಿ ಯುನೆಸ್ಕೋ ತನ್ನ 7ನೇ ಅಧಿವೇಶನದಲ್ಲಿ ಈ ಸ್ಥಳವನ್ನು ವಿಶ್ವ ಪಾರಂಪರಿಕ ತಾಣ ಎಂದು ಘೋಷಣೆ ಮಾಡಿದೆ.